ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಮೂವಿ ಬಂದಿದೆ, ನೋಡಬೇಕು. ಮತ್ತು ಫುಲ್ ಮಾಸ್ ಆಡಿಯನ್ಸ್ಗೆ ಒಳ್ಳೆ ಮೂವಿ. ಅದೇ ಮೇಯ್ನ್ ಆಗಿ ಸಾಂಗ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಪ್ರೇಮ್ ಡೈರೆಕ್ಷನಲ್ಲಿ ಸಾಂಗ್ಸ್ ಚೆನ್ನಾಗಿರುತ್ತೆ. ಅದರಲ್ಲಿ ಲಾಸ್ಟಲ್ಲಿ ನಮ್ಮ ಕಿಚ್ಚ ಬಾಸ್ ಬೇರೆ ಬರ್ತಾರೆ, ಅದೊಂದು ಸರ್ಪ್ರೈಸಿಂಗ್ ಎಂಟ್ರಿ ಇದೆ, ಅದು ಇನ್ನೂ ಚೆನ್ನಾಗಿದೆ. ಅದು ಮಾತ್ರ ನೋಡಲೇಬೇಕೆಲ್ಲ. ಆಕ್ಚುಲಿ KD ಅಂದರೆ ಕಾಳಿದಾಸ ಅನ್ಕೊಂತೀವಿ, ಲಾಸ್ಟಲ್ಲಿ KD ಅಂದರೆ ಕಿಚ್ಚ ಧ್ರುವ ಅಂತ ಬರುತ್ತೆ ಸರ್. ಅವ್ರದ್ದು ಮಾಸ್ ಆಗಿ ತೋರಿಸಿದ್ದಾರೆ ಇದರಲ್ಲಿ. ಬೇರೆ ಇಷ್ಟು ಮೂವೀಸಲ್ಲಿ ಅವ್ರು ಇದ್ರಲ್ಲಿ ಇನ್ನೂ ಮಾಸ್ ಆಗಿ ತೋರಿಸಿದ್ದಾರೆ. ಇಷ್ಟು ಇದರಲ್ಲಿ ಅವ್ರು ಮಾಡಿರೋ ಮೂವೀಸಲ್ಲಿ ಇದು ಇನ್ನೂ ಮಾಸ್ ಆಗಿದೆ. ಹೀರೋಯಿನ್ ಮಾತ್ರ ಹೀರೋಗಿಂತ ಒಂದು ಲೆವೆಲ್ಗೆ ಇನ್ನೂ ಜಾಸ್ತಿ ಮಾಸ್ ಆಗಿ ಮಾಡಿದ್ದಾರೆ ಹೀರೋಯಿನ್. ಇದು ಅಂತ್ಯ ಅಲ್ಲ ಮೇಡಮ್, ಆರಂಭ. KD1 ಮುಗಿದಿದೆ, KD2 ವೇಟಿಂಗ್. ಕಿಚ್ಚ ಸುದೀಪ್ ಅಣ್ಣ ಎಂಟ್ರಿ ಆಗಿದೆ. ಆಕ್ಷನ್ ಓರಿಯೆಂಟೆಡ್ ಮೂವಿ ಚೆನ್ನಾಗಿದೆ, ಮಾಸ್ ಆಗಿದೆ. ಆಕ್ಟಿಂಗ್ ಅಲ್ಲಿ ಫುಲ್ ಔಟ್ ಆಫ್ 100 ಕೊಡ್ಬೋದು ಮೇಡಮ್. ಎಲ್ಲರ ಆಕ್ಟಿಂಗ್ ಚೆನ್ನಾಗಿದೆ ಮೇಡಮ್. ಫಿಲಮ್ ಅಲ್ಲಿ ಆಕ್ಷನ್ ಇದೆ, ಸಾಂಗು, ಕತೆ, ಎಲ್ಲರ ಅಭಿನಯ ಆಗ್ಲಿ, ಮ್ಯೂಸಿಕ್ ಆಗ್ಲಿ, BGM ಆಗ್ಲಿ, ಒಂದು ಫಿಲಮ್ಗೆ ಏನೇನ್ ಬೇಕು ಎಲ್ಲ ಚೆನ್ನಾಗಿದೆ ಮೇಡಮ್. ಆಡಿಯನ್ಸ್ಗೆ ಏನ್ ಹೇಳ್ತೀವಿ ಅಂದ್ರೆ, ತುಂಬಾ ದಿನ ಆದ್ಮೇಲೆ ಕನ್ನಡದಲ್ಲಿ ಒಂದು ಒಳ್ಳೆ ಫಿಲಮ್ ಬಂದಿದೆ. ಬಂದು ಎಲ್ಲರೂ ಫಿಲಮ್ ನೋಡಿ, ಯಾರು ನೆಗೆಟಿವ್ ಆಗಿ ಮಾತಾಡಕ್ ಹೋಗ್ಬೇಡ್ರಿ. ಫಸ್ಟ್ ಬಂದು ಫಿಲಮ್ ನೋಡಿ ಆಮೇಲೆ ಮಾತಾಡಿ. ಸಖತ್ ಮೂವಿ ಮೇಡಮ್, ಸಖತ್ ಮೂವಿ. ದಿಸ್ ಕಮ್ ಬ್ಯಾಕ್ ವಾಸ್ ಪರ್ಸನಲ್. ಇದು ಇಂಡಸ್ಟ್ರಿಗೆ ಬೇಕಾಗಿತ್ತು, ಪ್ರೇಮ್ ಅವ್ರಿಗೆ ಬೇಕಾಗಿತ್ತು, ಧ್ರುವ ಅವ್ರಿಗೆ ಬೇಕಾಗಿತ್ತು. ಆಬ್ಸಲ್ಯೂಟ್ ಸಿನಿಮಾ. ಇದ್ರ ಮುಂದೆ ಈ ವರ್ಷ ಇನ್ನ 5 ಫಿಲಮ್ ಬರ್ಲಿ, ಯಾವುದು ನಿಲ್ಲಲ್ಲ. ಬ್ಯಾಂಗ್ ಬ್ಯಾಂಗ್ ಬ್ಯಾಂಗ್. ಸೂಪರ್ ಆಗೈತೆ ಮೇಡಮ್. ಇಂಥ ಮೂವಿ ಕನ್ನಡದಲ್ಲಿ ಬರಬೇಕು. ಸೂಪರ್ ಆಗಿತ್ತು, ಚೆನ್ನಾಗಿದೆ ಮೇಡಮ್. ಮೂವಿ ತುಂಬಾ ಚೆನ್ನಾಗಿದೆ. KD ಪಾರ್ಟ್ ಬರಬೇಕು. ನಮ್ಮ ಹುಡುಗಿದ ಕಿಲಾಡಿ, ನಮ್ಮ ಬಾಸ್ ಮೂವಿ KD. ಜೈ KD. ಬ್ಲಾಕ್ ಬಸ್ಟರ್ ಸೂಪರ್. ಸುದೀಪ್ ಅವ್ರ ಆಕ್ಟಿಂಗ್ ಅಂತ ಅಲ್ಟಿಮೇಟ್. ಆಕ್ಚುಲಿ ಕ್ಲೈಮ್ಯಾಕ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ, ಸೆಕೆಂಡ್ ಪಾರ್ಟ್ಗೋಸ್ಕರ ವೇಟ್ ಮಾಡ್ತಾ. ಅಲ್ಟಿಮೇಟ್ ಸೂಪರ್. ಥ್ಯಾಂಕ್ ಯು. ಪಾರ್ಟ್ 2 ಕೊಟ್ಟಿದ್ದಾರೆ. ಪಾರ್ಟ್ 2 ಹೀರೋಗೆ ಅಣ್ಣನವ್ರಿಗೆ ಬರುತ್ತೆ. ಸೂಪರ್ ಆಗೈತೆ ಮೂವಿ, ಸೂಪರ್. ಧ್ರುವನೇ ಆಕ್ಟಿಂಗ್ ಇಷ್ಟ ಆಯ್ತಕ್ಕ. ಮತ್ತೆ ಮಚ್ಚಲಕ್ಷ್ಮಿ ಆಕ್ಟಿಂಗ್ ಸೂಪರ್ ಆಗ. ಡೈರೆಕ್ಷನ್ ಅಕ್ಕ ಎಷ್ಟೋ ದಿನ ಆಯ್ತಕ್ಕ ನೋಡಿ ಡೈರೆಕ್ಷನ್ ಅವ್ರದ್ದು. ಜೀವನ ಲಾಸ್ಟ್ ನೋಡಿದ್ದು ಆ ತರ ಫಿಲಮ್. ಈಗ ಮಚ್ ಕೊಟ್ಟಿದ್ದಾರೆ. ಮಚ್ ಏನ್ ಹಿಡಿದಾರೆ ಅಂತ ಧ್ರುವಣ್ಣವರು ಏನ್ ಹಿಡಿದಾರೆ ಅಂತ ಈ ಫಿಲಮ್ ಬಂದು ನೋಡ್ಬೇಕು. ಏನು ಕೊಟ್ಟಿದ್ದಾರೆ ಅಂತ ಫಿಲಮ್ ನೋಡ್ಬೇಕು. ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಆಗ ಸೂಪರ್ ಆಕ್ಟಿಂಗ್ ಆಗ ಬಂದಿದ್ದಾರೆ. ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ. ಆದ್ರೂ ಗೆಸ್ಟ್ ಅಪಿಯರೆನ್ಸ್ ಮಾಡಿದಾರೆ ಅಂದ್ರೂ ಸೂಪರ್ ಆಕ್ಟಿಂಗ್ ಮಾಡಿದಾರೆ. ಬಂದ ಕಾಲ ಬರುವಲ್ಲಕ್ಕ, ಕಾಯಿ ದೇವರಾಗಿ ಬಂದಿದಾರಕ್ಕ. ಸುದೀಪ್ ಅಣ್ಣವರು ಕಾಯಿ ದೇವರಾಗಿ ಬಂದಿದಾರಕ್ಕ. ಸೂಪರ್ ಆಗಿದೆ ಆಡಿಯನ್ಸ್, ಸೂಪರ್ ಆಗಿದೆ ಮೂವಿ. ಆಡಿಯನ್ಸ್ ಸೂಪರ್ ಆಗಿದೆ ಮೂವಿ, ಸೂಪರ್. ಜೈ KD. ಸಖತ್ತಾಗಿದೆ, ಎಲ್ಲೂ ಬೇಜಾರಾಗಲ್ಲ ಸರ್. ಥ್ಯಾಂಕ್ ಯು. ಎಲ್ಲೂ ಏನು ಮಾಡೋಕ್ಕಾಗಲ್ಲ ಸರ್. ಆ ಥರ ಒಂದು ಮೂವಿ ಸಖತ್ತಾಗಿದೆ. ನಾವು ಧ್ರುವ ಸರ್ನ ಈ ಥರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅನ್ಬಿಲಿಯಬಲ್ ಅನ್ಸ್ಬಿಡ್ತು ನನಗೆ. ಈ ಥರ ಇರುತ್ತಾ ಫಿಲಮ್ ಅಂತ. 1 hour ಲೇಟಾಗಿ ಬಂದೆ ಸರ್. 6 ಟಿಕೆಟ್ ಇತ್ತು ನನ್ನ ಹತ್ರ. ಬಂದೆ, ನೋಡಿದೆ, ರಿಕ್ವೆಸ್ಟ್ ಮಾಡ್ಕೊಂಡು, ಇಲ್ಲೊಬ್ರು ನಿಂತಿದ್ರು, ರಿಕ್ವೆಸ್ಟ್ ಮಾಡ್ಕೊಂಡು ನೋಡಿದೆ. ಯಾರು ಏನೂ ತೊಂದರೆ ಕೊಡಲಿಲ್ಲ, ಆರಾಮಾಗಿ ನೋಡಿದೆ. ಬಟ್ ನೆವರ್ ಈ ಥರ ಎಕ್ಸ್ಪೆಕ್ಟ್ ಮಾಡಿಲ್ಲ. ದುರಂಧರ್ ಬಗ್ಗೆ ಹೇಳ್ತಾರೆ ನಮ್ಮವ್ರೆ. ನಾನು ನೋಡಿದ್ದೀನಿ, ನಮ್ಮ ಫ್ರೆಂಡ್ಸ್ ಸರ್ಸ್ಗಳು ಹೇಳಿದ್ದಾರೆ ದುರಂಧರ್ ಹಂಗಿದೆ. ಓಕೆ, ದುರಂಧರ್ ಹಂಗಿದೆ, ಬಂದು ನೋಡ್ರಿ. ಇದು ನೋಡ್ರಿ KD ಫಿಲಮು. ವಾಟ್ ಈಸ್ KD? ಅದು ಯಾವುದೋ ನಮ್ಮ ಪ್ರೇಮ್ ಸರ್ ಬಗ್ಗೆ ಸರ್ಸ ಸಾಂಗ್ ಬಗ್ಗೆ ಒಂದು ಕೆಟ್ಟ ಕಮೆಂಟ್ ಹಾಕಿದ್ರು. ಇರಲಿ, ಅವ್ರೇನೋ ಇಂಟೆನ್ಷನ್ ಇತ್ತು, ನಾವೇನೋ ಥಿಂಕ್ ಮಾಡಿದ್ನೋ, ನನ್ನ ಬಗ್ಗೆನೂ ಹೇಳ್ಕೊಂಡು ನಾವೇನೋ ಥಿಂಕ್ ಮಾಡಿದ್ನೋ, ಅದು ಇದು ಅಂತ ಹೇಳಿದ್ನೋ ಅಲ್ವಾ. ಓಕೆ, ನಮಗೋಸ್ಕರ ಅವರು ಆ ಸಾಂಗ್ ರಿಮೂವ್ ಮಾಡಿದ್ದಾರೆ. ಅದ್ಭುತ ಸಾಂಗು. ಈಗಿನ ಯುವಕರಿಗೆ ಅದೇ ಬೇಕು ಏನ್ರಿ, ಈಗಿನ ಯುವಕರಿಗೆ ಅದೇ ಬೇಕು. ತೆಗ್ದಾಕಿದ್ದಾರೆ. ಯಾರಿಗೋಸ್ಕರ? ಫಿಲಮ್ ಒಳ್ಳೆ ಫಿಲಮ್ ಚೆನ್ನಾಗಿ ಬರಲಿ, ಕೋಟಿ ರೂಪಾಯಿ ಹಾಕಿದ್ದಾರೆ ಗೊತ್ತಾ. ನಮಗೋಸ್ಕರ ಎಂಟರ್ಟೈನ್ಮೆಂಟ್ಗೆ. ಈಗ ರಜಾ ದಿನ ಬೇರೆಗಳು ಎಲ್ಲ ಬಂದು ನೋಡಿ, ಎಲ್ಲ ಫ್ಯಾಮಿಲಿ ನೋಡ್ಬೋದು. ವಾಟ್ ಎಮೋಷನ್ ಇಂದ ಹಿಡಿದು ಇಲ್ಲಿವರೆಗೂ ಚೆನ್ನಾಗಿ ಮಾಡಿದ್ದಾರೆ. ಧ್ರುವ ಸರ್ಜರ್ ಮಾತ್ರ ಅದ್ದೂರಿಗೆ ಸೀಮಿತ ಅನ್ಕೊಬಿಟ್ಟಿದ್ದು. ಬಟ್ ಈ ಥರ ಅನ್ಕೊಂಡಿದ್ದಿಲ್ಲ. ವೈಫ್ ನೋಡಿದ್ರೆ ದೇವ್ರಣ್ವೆ ಏನ್ರಿ ಹಿಂಗೆ ಮಾಡಿದ್ದೀರ ಅಂತ ಕೇಳ್ತಾರೆ. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಐ ಥಿಂಕ್ ನಾನು 1 hour ಲೇಟಾಗಿ ಬಂದಿದ್ದಕ್ಕೆ ಇಷ್ಟೇ ಮೂವಿ ಅನ್ಸ್ಬಿಡ್ತು ನನಗೆ. ಇನ್ನೂ ಬೇಕು ಅನಿಸ್ತಿತ್ತು. ದಯವಿಟ್ಟು ನಮ್ಮ ಕಿಚ್ಚ ಬಾಸ್ ಅಂತೂ ಎಕ್ಸ್ಟ್ರಾಡಿನರಿ. ಅವ್ರದ್ದು ಒಂದು ಕಡಕ್ ಕ್ಲಿಪ್ ಕೊಟ್ಟಿದ್ದಾರೆ. ಹೇಳಿದ್ದಾರೆ, ಯಾರೋ ಕೇಳಿದ್ರಪ್ಪ ನೋಡಿ 2 ನಿಮಿಷದಲ್ಲಿ ಎಷ್ಟು ಕ್ರೇಜ್ ಇತ್ತು ಅಂದರೆ, ನಾನೇ ಪಟಾಕಿ ಬಿಚ್ಚೆ ಕುಂದ್ಬಿಟ್ಟು ಆ ಥರ ಇತ್ತು ಕ್ರೇಜು. ನೆಕ್ಸ್ಟ್ ಇನ್ನೂ ಬರೋದು ಮುಂದುವರಿಸಿ ದಯವಿಟ್ಟು ಕಿಚ್ಚ ಬಾಸ್ ಹಾಕೊಳ್ಳಿ. ನಮ್ಮ ಶಂಕರ್ನಾಗಿರ್ಬೋದು, ವಿಷ್ಣು ಅಪ್ಪಾಜಿ ಅವ್ರದ್ದು ಸಾಂಗಲ್ಲಿ ಹಾಕೊಳ್ಳಿ ದಯವಿಟ್ಟು. ರಾಜಣ್ಣನ ತೋರಿಸಿದ್ರೆ ಒಪ್ಕತ್ರಿ. ಈಸ್ ಅ ಲೆಜೆಂಡ್ ಕನ್ನಡ ಇಂಡಸ್ಟ್ರಿ, ಒಪ್ಕತ್ರಿ. ಬಟ್ ವಿಷ್ಣುವರ್ಧನ ಯೂಸ್ ಮಾಡಿ, ಶಂಕರ್ನಾಗ ಇದು ಮಾಡಿ, ಎಲ್ಲರೂ ಸೇರಿಸಿ ಒಂದು ಕನ್ನಡ ಬೆಳೆಸಿ. ಪ್ರೇಮ್ ಸರ್, ನೀವು ಮಾಡ್ತೀರಾ, ಅದು ನೀವು ಮಾಡ್ತೀರಾ. ಯಾರು ಇದು ಮಾಡಲ್ಲ, ಯಾರು ಏನಾದ್ರು ಅಂದ್ಕೊಳ್ಳಿ. ಯು ಅಷ್ಟೇ, ನೀವೇ. ಯಾರು ನಿಮಗೆ ಸರಿಸಾಟಿ ಇಲ್ಲ. ಈ ಥರ ಒಂದು ಇದು ಮಾಡ್ಬೇಕಾದ್ರೆ ಫಿಲಮ್ ನೀವು ತಲೆ ಓಡಿಸಿ ಚೆನ್ನಾಗಿ ಮಾಡಿದ್ದೀರಾ. ಅದ್ಭುತ. ಲವ್ ಯು ಪ್ರೇಮ್, ಲವ್ ಯು KD. ಜೈ ಕಿಚ್ಚ ಬಾಸ್.